ಎಸ್ಐಟಿ ಅಧಿಕಾರಿಗಳ ಮೇಲೆ ಸರ್ಕಾರ ಒತ್ತಡ ಹೇರ್ತಾ ಇದೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆರೋಪಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಾ ಇರುವುದರಿಂದ ತನಿಖೆಯಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಮಂತ್ರಿಗಳು ಮತ್ತು ಅದರ ನಿಗಮದ ಅಧ್ಯಕ್ಷರನ್ನ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಬಂದಂಥ ಮಾಹಿತಿಯ ಪ್ರಕಾರ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಅವರಿಗೆ ಇಡಿ ಮತ್ತು CBI ಬೆನ್ನತ್ತುತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನೋ ಐವಾಷಿಂಗ್ ರೀತಿಯಲ್ಲಿ ನಿನ್ನೆ ಒಂದು ವಿಚಾರಣೆ ನಡೆಸಿದಂಗೆ ಕಾಣುತ್ತೆ SIT. ಇದನ್ನು ಬಹಳ ಸರ್ಕಾರದಲ್ಲಿರುವಂಥ ಪ್ರಮುಖರೆಲ್ಲ ಭಾಗಿಯಾಗಿದ್ದರಿಂದ ಸರ್ಕಾರದ ಒತ್ತಡಕ್ಕೆ ಕಟ್ಟುಬಿದ್ದು ಈ SIT ಸ್ವಲ್ಪ ನಿಧಾನಗತಿಯನ್ನು ಮಾಡ್ತಾ ಇದೆ. ಸ್ವಲ್ಪ ಅದರಲ್ಲಿ ಉದಾಸೀನ ಮಾಡೋ ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಒಂದ್ ಕಡೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರೆ ಇತ್ತ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ರೇಡ್ ಮಾಡಿಸೋದೇ ಬಿಜೆಪಿಯವರಿಗೆ ಚಟ ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಆ ಬಿಜೆಪಿ ಗವರ್ಮೆಂಟ್ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನ್ ಕನೆಕ್ಟೆಡ್ ಗೊತ್ತಿಲ್ಲ. ಲಾ ಯಾವಾಗಲೂ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್. ಅದು ಮಾಡ್ಕೊಳ್ಳಿ. ನನಗೆ ಆಕ್ಚುಲಿ ಮಾಹಿತಿ ಹೆಚ್ಚಿಲ್ಲ. ಅದು ನಾನು ಏನು ಜಾಸ್ತಿ ತಿಳ್ಕೊಳ್ದೆ ಸುಮ್ಮನೆ ಹೇಳೋದು ಅಭ್ಯಾಸ ನನಗಂತೂ ಇಲ್ಲ. ಆದ್ರೆ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ ಬಿಜೆಪಿ ಅವ್ರಿಗೆ. ಆಯ್ತು, ಅಲ್ಲಿ ಹಗರಣ ಆಗಿದ್ರೆ ಈಗ ಅಲ್ಲ ಒಂದ್ ನಿಮಿಷ, ಈಗ ನಾಗೇಂದ್ರ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಗೌರವನ ಕೊಟ್ಟಿದ್ದ ಒಂದು ಅಲಿಗೇಷನ್ ಬಂದಾಗ let law take its own decision and then whatever law says we have. ರಾಜ್ಯ ರಾಜಕಾರಣದಲ್ಲಿ ಹಲವು ಸಂಚಲನಗಳ ಮಧ್ಯೆ DK ಶಿವಕುಮಾರ್ ಗೌಪ್ಯವಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ತುಮಕೂರಿನ ಹಂದನ ಕೆರೆ ಮಠ ಹಾಗೂ ನೊಣವಿನ ಕೆರೆ ಮಠದಲ್ಲಿ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಎಸ್ಕಾರ್ಟ್ ಪೈಲಟ್ ಎಲ್ಲವನ್ನ ಬಿಟ್ಟು ಖಾಸಗಿ ಕಾರಿನಲ್ಲೇ ರಹಸ್ಯವಾಗಿ ಮಠಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಅಫಿಡವಿಟ್ನಲ್ಲಿ ಮಾಹಿತಿ ಮುಚ್ಚಿಟ್ಟ ಆರೋಪದಡಿ ಸಿಎಂ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಸಾಮಾಜಿಕ ಹೋರಾಟಗಾರ TJ ಅಬ್ರಹಾಂ ಅವರು ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ನೀಡಿದ್ದಾರೆ. ಸಿಎಂ ಎಲೆಕ್ಷನ್ ಟೈಮ್ನಲ್ಲಿ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಜಮೀನು ಬಗ್ಗೆ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಪತ್ನಿ ಹೆಸರಿನಲ್ಲಿ ಇರುವಂತಹ 3.16 ಎಕರೆ ಜಮೀನು ಬಗ್ಗೆ ಬಹಿರಂಗಪಡಿಸಿಲ್ಲ. ಬೇಕಂತಲೇ ಕಾಲಂ ಖಾಲಿಯನ್ನ ಬಿಟ್ಟಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನ ವಕೀಲ ನಾರಾಯಣಸ್ವಾಮಿ ಭೇಟಿ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದಂತಹ ಅವರು ಜೈಲಿನ ಊಟದಿಂದ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ದರ್ಶನ್ ಜೊತೆ ಉಳಿದ 15 ಜನವೂ ಕೂಡ ಇನ್ನೋಸೆಂಟ್ ಇದ್ದಾರೆ. ಅವರಿಗೂ ನ್ಯಾಯ ಒದಗಿಸೋದು ನನಗೆ ಮುಖ್ಯ ಅಂತ ಹೇಳಿದ್ರು. ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೇನಾಗ್ತಿದೆ ಫುಡ್ಡಿಂದ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೆಸೆಸಿಟಿ ಇದೆ ಅವರಿಗೆ. ಆ ಫುಡ್ಡಿಂದ ಅವ್ರಿಗೂ ಸ್ವಲ್ಪ ಬೇರೆ ಇಲ್ಲಿ ಕೊಡೋ ಫುಡ್ಡಿಂದ ಯಾವುದೇ ಪ್ರೋಟೀನ್ಸ್ ಇರಲ್ಲ. ಅವ್ರಿಗೆಲ್ಲ ಅದೆಲ್ಲ ಮೇಂಟೈನ್ ಮಾಡಿದಾಗಲೇ ಸೆಲೆಬ್ರಿಟೀಸ್ ಆಗಿ ಅವರ ಕೆರಿಯರ್ಗೆ ಅದು ಭಾಳ ವೆರಿ ಇಂಪಾರ್ಟೆಂಟ್ ಅದು. ಅವ್ರು